ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ 2026ರ ಹೊಸ ವರ್ಷದಲ್ಲಿನ ಭವಿಷ್ಯ ಯಾವ ರೀತಿ ಇರುತ್ತೆ, ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ, ಯಾವ ಗ್ರಹಗಳು ಯಾವ ಮನೆಯಲ್ಲಿರ್ತವೆ, ಅದರಿಂದ ಕನ್ಯಾ ರಾಶಿಯವರಿಗೆ ಏನೆಲ್ಲ ಪ್ರಭಾವವನ್ನು ಬೀರ್ತವೆ, ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಮೊದಲನೇದಾಗಿ ಕನ್ಯಾ ರಾಶಿಯಲ್ಲಿ ಯಾವ ನಕ್ಷತ್ರಗಳು ಯಾವ ಪಾದಗಳಲ್ಲಿ ಜನಿಸಿದಂಥವರು ಬರ್ತಾರೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಉತ್ತರ ಫಲ್ಗುಣಿ ನಕ್ಷತ್ರದ 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದಂಥವರು, ಹಾಗೆ ಹಸ್ತ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದಂಥವರು, ಜೊತೆಗೆ ಚಿತ್ತ ನಕ್ಷತ್ರದ ಮೊದಲ 2 ಪಾದಗಳಲ್ಲಿ ಜನಿಸಿದಂಥವರು ಕನ್ಯಾ ರಾಶಿಗೆ ಸೇರ್ತಾರೆ. ಈ ಕನ್ಯಾ ರಾಶಿಯ ಅಧಿಪತಿ ಬುಧ. ಕನ್ಯಾ ರಾಶಿಯವರಿಗೆ 2026ರ ಹೊಸ ವರ್ಷ ಯಶಸ್ಸು, ಕಠಿಣ ಪರಿಶ್ರಮ ಮತ್ತು ಬಹುಕಾಲದ ಆಸೆಗಳು ಈಡೇರುವಂತಹ ವರ್ಷವಾಗಿರುತ್ತೆ. ನೀವು ಈ ಸಮಯದಲ್ಲಿ 2 ಪ್ರಬಲವಾದ ಬೆಳವಣಿಗೆ ಸಂಚಾರಗಳಿಂದ ಶುಭ ಫಲಗಳನ್ನು ಪಡೆಯುತ್ತೀರಿ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಶತ್ರುಗಳು, ರೋಗಗಳು ಮತ್ತು ಸಾಲಗಳಿಂದ ಮುಕ್ತಿ ಸಿಗುತ್ತೆ. ಇದು ಬಹುತೇಕ ಸಮಯದವರೆಗೆ ಸಿಗುತ್ತೆ. ಮತ್ತು ಗುರು ಮೊದಲು 10ನೇ ಮನೆಯಲ್ಲಿ ಇರ್ತಾನೆ, ನಂತರ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಅಂದರೆ ವೃತ್ತಿ ಮತ್ತು ಲಾಭದ ಮನೆಯಲ್ಲಿ ಇರ್ತಾನೆ. ಅದೇ ಸಮಯದಲ್ಲಿ ನೀವು ಕಂಟಕ ಶನಿಯ ಪ್ರಭಾವವನ್ನು ಕೂಡ ಎದುರಿಸಬೇಕಾಗುತ್ತೆ. ಕಂಟಕ ಶನಿ ಅಂದರೆ ನಿಮ್ಮ 7ನೇ ಮನೆಯಲ್ಲಿ ಶನಿ ಇದ್ದಾಗ ಅದನ್ನು ಕಂಟಕ ಶನಿ ಅಂತ ಕರಿತೀವಿ. ಇದು ಸಂಬಂಧಗಳು, ಮದುವೆ ಮತ್ತು ಪಾಲುದಾರಿಕೆಗಳನ್ನು ಪರೀಕ್ಷೆ ಮಾಡುತ್ತೆ. ನೀವು ಶಿಸ್ತು ಮತ್ತು ಮಾನಸಿಕ ಬದ್ಧತೆಯಿಂದ ಕೆಲಸ ಮಾಡಿದರೆ ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ಲಾಭದಾಯಕವಾದಂತಹ ವರ್ಷಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ. ಈ ವರ್ಷದ ಆರಂಭದಲ್ಲಿ ಗುರು 10ನೇ ಮನೆಯಾದಂತಹ ಅಂದರೆ ಕನ್ಯಾ ರಾಶಿಯವರ 10ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಕರ್ಮದ ಸ್ಥಾನದಲ್ಲಿ ಜೂನ್ 1ರವರೆಗೆ ಇರ್ತಾನೆ. ಇದು ವೃತ್ತಿ ಜೀವನಕ್ಕೆ ತುಂಬ ಸಹಾಯಕ. ಹೊಸ ಜವಾಬ್ದಾರಿಗಳು, ಬಡ್ತಿಗಳು, ಉದ್ಯೋಗದಲ್ಲಿ ಬದಲಾವಣೆ ಮತ್ತು ಮನ್ನಣೆ ಬಲವಾಗಿ ಸಿಗುತ್ತೆ ಎಂದು ಸೂಚಿಸಲ್ಪಡುತ್ತೆ. ಅನೇಕ ಕನ್ಯಾ ರಾಶಿಗೆ ಸಂಬಂಧಪಟ್ಟವರು ನಾಯಕತ್ವದ ಪಾತ್ರಗಳನ್ನು ಅಥವಾ ತಮ್ಮ ವಿಶ್ಲೇಷಣಾತ್ಮಕ ಅಥವಾ ಸೇವಾ ಮನೋಭಾವದ ಸ್ವಭಾವವನ್ನು ಬಳಸುವಂತಹ ಪಾತ್ರಗಳನ್ನು ಪಡೆಯುವ ಸಾಧ್ಯತೆ ಇದೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಗುರು ತನ್ನ ಉಚ್ಚ ರಾಶಿಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ 11ನೇ ಮನೆಗೆ, ಕನ್ಯಾ ರಾಶಿಯವರ 11ನೇ ಮನೆಯಾದಂತಹ ಕರ್ಕಾಟಕ ರಾಶಿಗೆ ಲಾಭದ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಇದು ನಿಮ್ಮ ಸುವರ್ಣ ಕಾಲ ಅಂತಲೇ ಹೇಳ್ಬೋದು. 11ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾಗ ಅದ್ಭುತವಾದಂತಹ ಧನಯೋಗ ಮತ್ತು ಲಾಭಯೋಗವನ್ನು ತರ್ತಾನೆ. ಲಾಭಗಳು ಬಹುಕಾಲದ ಆಸೆಗಳ ಪೂರೈಕೆ, ನೆಟ್ವರ್ಕ್ಗಳು ಮತ್ತು ಹಿರಿಯರಿಂದ ಬಲವಾದ ಬೆಂಬಲ ಹಾಗೂ ಬಲವಾದ ಆರ್ಥಿಕ ಬೆಳವಣಿಗೆಯನ್ನು ತರುವ ಸಾಧ್ಯತೆ ಇದೆ. ಇದು ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ಕೂಡ ನೀಡುತ್ತೆ. ಇನ್ನು ರಾಹು ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ 6ನೇ ಮನೆಯಲ್ಲಿ ಡಿಸೆಂಬರ್ 6ರವರೆಗೆ ಕೂಡ ಇರ್ತಾನೆ. 6ನೇ ಮನೆಯಲ್ಲಿ ರಾಹು ಶತ್ರುಗಳ ಮೇಲೆ ವಿಜಯ, ಸಾಲಗಳಿಂದ ಮುಕ್ತಿ, ಕೋರ್ಟ್ ಕೇಸ್ಗಳು ಮತ್ತು ಆಫೀಸ್ ಕೆಲಸಗಳು, ರಾಜಕೀಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸೇರಿದಂತೆ ಸ್ಪರ್ಧೆಗಳಲ್ಲಿ ಗೆಲ್ಲಲು ಅತ್ಯುತ್ತಮ ಸ್ಥಾನಗಳಲ್ಲಿ ಒಂದಾಗುವಂತೆ ಮಾಡ್ತಾನೆ. ಇದು ಎದುರು ನಿಂತು ಹೋರಾಡಿ ಗೆಲ್ಲಲು ಧೈರ್ಯ ಮತ್ತು ಚುರುಕುತನವನ್ನು ಕೂಡ ನೀಡುತ್ತೆ. ಆದರೆ ಶನಿ ನಿಮ್ಮ 7ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಕಂಟಕ ಶನಿಯಾಗಿ 2026ರ ವರ್ಷ ಪೂರ್ತಿ ಇರ್ತಾನೆ. ಇದು ಮದುವೆ, ದೀರ್ಘಕಾಲೀನ ಸಂಬಂಧಗಳು ಮತ್ತು ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಕಠಿಣವಾಗಿ ಶ್ರಮಿಸುವಂತೆ ಕೇಳುತ್ತೆ. ನಿಮ್ಮ 1ನೇ ಮನೆಯ ಮೇಲೆ ಶನಿಯ ದೃಷ್ಟಿ ಒತ್ತಡ, ಜವಾಬ್ದಾರಿ ಮತ್ತು ಕೆಲವೊಮ್ಮೆ ಒಂಟಿತನವನ್ನು ಕೂಡ ಬರುವಂತೆ ಮಾಡುತ್ತೆ. ನಿಮ್ಮ 1ನೇ ಮನೆ ಅಂತಂದರೆ ಕನ್ಯಾ ರಾಶಿನೇ. ಆದರೆ ಇದು ಕೆಲವು ಸಂದರ್ಭಗಳಲ್ಲಿ ಮಾನಸಿಕವಾಗಿ ಬೆಳೆಯಲು, ಹೆಚ್ಚು ಸಮತೋಲಿತವಾಗಿ ಮತ್ತು ವಾಸ್ತವಿಕವಾಗಿ ಇರಲು ನಿಮ್ಮನ್ನು ಬಯಸುವಂತೆ ಪ್ರೇರೇಪಿಸುತ್ತೆ. 12ನೇ ಮನೆಯಾದ ಸಿಂಹ ರಾಶಿಯಲ್ಲಿರುವ ಕೇತು ಅಂದರೆ ಕನ್ಯಾ ರಾಶಿಯವರ 12ನೇ ಮನೆ ಅಂದರೆ ಅದು ಸಿಂಹ ರಾಶಿ. 12ನೇ ಮನೆಯಾದ ಸಿಂಹ ರಾಶಿಯಲ್ಲಿರುವ ಕೇತು ಆಧ್ಯಾತ್ಮಿಕ ಬೆಳವಣಿಗೆ, ಆಂತರಿಕ ವೈರಾಗ್ಯ, ಕೆಲವೊಮ್ಮೆ ವಿದೇಶಿ ಪ್ರಯಾಣ ಅಥವಾ ಏಕಾಂತ ಅನುಭವಗಳನ್ನು ಪ್ರೋತ್ಸಾಹಿಸ್ತಾನೆ. ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ನಿಮ್ಮ 12ನೇ ಮನೆಗೆ
ಬದಲಾದಾಗ ಗುರು ಮತ್ತು ಕೇತು ಇಬ್ಬರೂ ಸೇರಿ ಆಧ್ಯಾತ್ಮಿಕತೆ, ಧ್ಯಾನ, ವಿದೇಶಿ ಪ್ರಯಾಣ ಮತ್ತು ಆಂತರಿಕ ಚೇತರಿಕೆಯ ಮೇಲೆ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತಾರೆ. ಜೊತೆಗೆ ಖರ್ಚುಗಳನ್ನು ಕೂಡ ಹೆಚ್ಚಿಸುವ ಸಾಧ್ಯತೆ ಇದೆ. ಇನ್ನು ಡಿಸೆಂಬರ್ 6ರಂದು ರಾಹು ಕೇತುವಿನ ಅಕ್ಷ ಬದಲಾಗುತ್ತದೆ. ಅಂದರೆ ರಾಹು ನಿಮ್ಮ 5ನೇ ಮನೆಯಾದ ಮಕರ ರಾಶಿಗೆ ಮತ್ತು ಕೇತು ನಿಮ್ಮ 11ನೇ ಮನೆಯಾದ ಕರ್ಕಾಟಕ ರಾಶಿಗೆ ಬದಲಾಗ್ತಾರೆ. ಇದು 6ನೇ ಮನೆಯಲ್ಲಿ ರಾಹು ಮತ್ತು 11ನೇ ಮನೆಯಲ್ಲಿ ಗುರು ಎಂಬ ಶಕ್ತಿಶಾಲಿ ಲಾಭದ ಸಮಯವನ್ನು ಕೂಡ ಮುಗಿಸುತ್ತದೆ. ಮತ್ತು 2027ರಲ್ಲಿ ಮಕ್ಕಳು, ಸೃಜನಶೀಲತೆ ಮತ್ತು ನಿಮ್ಮ ಸಾಮಾಜಿಕ ವಲಯಕ್ಕೆ ಸಂಬಂಧಿಸಿದ ಹೊಸ ಅಂಶಗಳನ್ನು ಕೂಡ ತರುತ್ತದೆ. ಸ್ನೇಹಿತರೆ, ಇದಿಷ್ಟು 2026ರಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ, ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ, ಅದರಿಂದ ಏನೆಲ್ಲ ಬೆಳವಣಿಗೆಗಳಾಗ್ತವೆ, ಯಾವ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಬೀರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.